ಎಷ್ಟು ಹೊಂಚು ಹಾಕಿ ಸಂಚು ಹೊಡೆಯಬೇಕೆಂದು ಆಸ್ತಿಯನ್ನು ಇಟ್ಟುಕೊಂಡರೂ ಅದು ಸುಲಭವಾಗಿ ನನ್ನ ಕೈ ಸೇರೋ ಹಾಗೆ ಮಾಡಿದೆಯಲ್ಲ. ನಿನಗೆ ಏನು ಬೇಕು ಕೇಳಿಕೊಡು. ಹೋಗಲಿ ಬಿಡು ಗೆಳೆಯ. ಕೇಳಿ ಚಿಕ್ಕವನಾಗುವುದಕ್ಕಿಂತ ಕೇಳದೆ ದೊಡ್ಡವನಾಗಿದ್ದು ಬಿಡುತ್ತೇನೆ. ಇಲ್ಲ ಇಲ್ಲ, ಆದರೂ ನಾನು ನಿನಗೆ ಏನನ್ನಾದರೂ ಕೊಡಲೇಬೇಕು. ಸಂಕೋಚ ಪಡದೆ ಕೇಳು, ಖುಷಿಯಿಂದ ಕೊಡುತ್ತೇನೆ. ಹೊಂಚು ಹಾಕಿ ಕಾಯುತ್ತಿದ್ದ ಬಳ್ಳಿ ನನ್ನ ಕಾಲಿಗೆ ಸಿಕ್ಕಿ ಹಾಕಿಕೊಂಡಿದೆ. ತಡ ಮಾಡದೆ ಹರಿದುಕೊಂಡು ಹೋಗದಿದ್ದರೆ ನಾನು ಚೆನ್ನಾಗಿ ಬಿಡುತ್ತೇನೆ. ಹೇಗಿದ್ದರೂ ಖಾಲಿ ಸ್ಟಾಂಪ್ ಪೇಪರ್ ಕಿಸಿಯಲ್ಲಿ ರೆಡಿಯಾಗಿಯೇ ಇದೆ. ಇದಕ್ಕೆ ಸುರೇಂದ್ರನ ನಾಲ್ಕೇ ಸಹಿ ಆದರೆ ಸಾಕು. ಇವರ ಸರ್ವ ಆಸ್ತಿಯು ಈ ವಿಕ್ರಾಂತನ ಹೆಸರಿಗೆ. ಎಸ್, ಹಾಗೆ ಮಾಡಬೇಕು. ಮಾಡುತ್ತೇನೆ. ತೆಗೆದುಕೋ ಗೆಳೆಯ. ಈ ಚೆಕ್ಕಲ್ಲಿ ನಿನಗೆ ಎಷ್ಟು ಬೇಕು ನೋಡು ಅಷ್ಟು ದುಡ್ಡು ಬರೆದುಕೋ. ತೆಗೆದುಕೋ. ಸುರೇಂದ್ರ, ನನಗೆ ನೀನು ಕೊಡುವ ಆಸ್ತಿ ಅಂತಸ್ತು ಏನು ಬೇಡ. ಬಹಳ ದಿನದಿಂದ ಒಂದು ಹೊಸ ಕಾರ್ ಖರೀದಿ ಮಾಡಬೇಕೆಂದು ಲೋನ್ ಮಾಡಿಸಿದ್ದೇನೆ. ಅದಕ್ಕೋಸ್ಕರ ಆ ಮ್ಯಾನೇಜರ್ ಯಾರಾದರೂ ನಿಮ್ಮ ಸ್ನೇಹಿತರ ಹತ್ರ ಒಂದು ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡು ಬಾ ಎಂದು ಹೇಳಿದ್ದಾರೆ. ಅದಕ್ಕೋಸ್ಕರ ನೀನು ಇದಕ್ಕೆ 4 ಸಹಿ ಮಾಡಿ ಕೊಟ್ಟರೆ ಸಾಕು, ನಾನು ಹೊಸ ಕಾರ್ ತೆಗೆದುಕೊಳ್ಳುತ್ತೇನೆ. ಅಷ್ಟೇ ತಾನೇ? ತೆಗೆದುಕೊಂಡು ಬಾ ವಿಕ್ರಾಂತ್. ಸುರೇಂದ್ರ, ಇದೇ ಖುಷಿಯಲ್ಲಿ ಏನೂ ಇಲ್ವೇ? ಕರೆಸು ಯಾವುದಾದರೂ ಹುಡುಗಿಯನ್ನು, ಪಾರ್ಟಿ ಮಾಡೋಣ. ಊರೆಲ್ಲ ಮನೆಗೆ ನಿದ್ದೆ ಮಾಡುವ ಟೈಮ್ನಲ್ಲಿ ಕುಡಿದು ಕುಣಿತಾ ಇದ್ದೀರಲ್ಲ, ನಿಮ್ಗೆ ಕೇಳೋರು ಯಾರು ಇಲ್ವೇನೋ? ಇನ್ಸ್ಪೆಕ್ಟರ್, ಇದು ನನ್ನ ಮನೆ. ನನ್ನ ಮನಸ್ಸಿಗೆ ಬಂದಾಗೆ ಮಾಡುತ್ತೇನೆ. ಈ ಮನೆ ನಿಂದ ಇರಬಹುದು, ಈ ಪಾರ್ಟಿನೂ ನೀನ ಅರೇಂಜ್ ಮಾಡಿರ್ಬೋದು. ಆದ್ರ ಅದಕ್ಕಂತ ಒಂದು ಟೈಮ್ ಇಷ್ಟ ಟೈಮಿಗೆ ಹಾಪ್ ಮಾಡ್ಬೇಕನ್ನೋ ರೂಲ್ಸು ಐತಿ. ಮೊದಲು ಅದನ್ನ ಫಾಲೋ ಮಾಡೋ ಬಚ್ಚ. ಅಂದಂಗ ಈ ಹುಡುಗಿ ಯಾರು? ನನ್ನ ಹೆಸರು ಡ್ಯಾನ್ಸರ್ ಚಿನಿಮಿನಿ ಅಂತ. ಇವರು ಡ್ಯಾನ್ಸ್ ಮಾಡ್ಬೇಕಂತ ನನ್ನನ್ನು ಬುಕ್ ಮಾಡ್ಕೊಂಡಿದ್ದಾರೆ ಸರ್. ಪಾಪ ಹೊಟ್ಟೆ ಪಾಡ್ ಹಾಕಿದ, ಹೋಲಿ ಬಿಡಿ ಸರ್. ಸರಿ, ನೀನು ಹೋಗಮ್ಮ. ಸರ, ಇವ್ರ ಫುಲ್ಲ ಟೈಟ್ ಎಣ್ಣೆ ಹೊಡೆದಾಗ ಬಾಳ ಯಾವ್ತಾರ ಹುಷಾರಿ ಸರ. ನೋಡು ಮಿಸ್ಟರ್ ಕಾಕಿ ಪವರ್ ಅನ್ನೋದ ಏನ್ ತೋರಿಸ್ಬೇಕ್ರಿ ಸರ? ಇವ್ರಿಗೆ ಬಾಂಬೆ ಕಟ್ ಹಾಕಲೇಬೇಕು ಇವ್ರಿಗೆ. ಮಿಸ್ಟರ್ ಸುರೇಂದ್ರ, ಕಂಡವನು ಕರ್ಕೊಂಡು ಬಂದು ಮನೆಯಲ್ಲಿ ಕೂರಿಸಿದರೆ ಅದನ್ನೇ ಬಂಡವಾಳ ಮಾಡಿಕೊಂಡು ಮನೆ ಹಾಳು ಮಾಡೋ ಮುಟ್ಟಾಡ್ರೆ ಹೆಚ್ಚಾಗಿದ್ದಾರೆ ಈಗಿನ ಕಾಲದಲ್ಲಿ. ಅದನ್ನ ಮೊದಲು ಅರ್ಥ ಮಾಡಿಕೋ. ಏನು ಇನ್ಸ್ಪೆಕ್ಟರ್, ಇಂಡೈರೆಕ್ಟ್ ಆಗಿ ನನಗೆ ಮುಟ್ಟಳನ್ನು ಆಗಿದೆ. ಅಷ್ಟಾದ್ರೂ ಅರ್ಥ ಆಯ್ತಲ್ಲ. ಕೆಲವೊಂದು ಕೆಟ್ಟ ನಾಯಿಗಳಿಂದ ತುಂಬಿದ ಕುಟುಂಬಗಳಿಗೂ ಒಡೆದು ಹೋಗುತ್ತಿವೆ ಅಂತ ನಮಗೆ ಅನುಮಾನವಿದೆ. ಆ ಮನೆ ಹಾಳು ನನ್ನ ಮಗ ನನ್ನ ಕೈಗೆ ಏನಾದ್ರು ಸಿಕ್ಕರೆ ಈ ಭೂಮಿ ಮೇಲೆ ನಾನು ಯಾಕಾರು ಬದುಕಿದ್ದೇನೋ ಅಂತ ತನ್ನ ಮೇಲೆ ತನಗೆ ಚಿಕಿತ್ಸೆ ಬರ್ಬೇಕು. ಆ ತರ ಮಾಡ್ಬಿಡ್ತೀರಿ. ಬಿ ಕೇರ್ಫುಲ್. ಹೋಗು ಇನ್ಸ್ಪೆಕ್ಟರ್, ಹೋಗು.
ಮೈ ಮೇಲೆ ಕಾಕಿ ಬಂದಿದೆಯಂತೂ ಏನನ್ನು ಕಿತ್ತು ಗುಡ್ಡೆ ಹಾಕಲು ಬಂದಿರುವ ನಿನ್ನ ಆ ಅಧಿಕಾರ ನನ್ನ ಮುಂದೆ ನಡೆಯುವುದಿಲ್ಲ. ಈ ವಿಕ್ರಾಂತ್ ಮನಸ್ಸು ಮಾಡಿದರೆ ಆತಳ ವಿತಳ ಪಾತಾಳ ಲೋಕದಲ್ಲೂ ನಿನಗೆ ನೆಲೆ ಸಿಗಬಾರದು. ಹಾಗೆ ಮಾಡಿಬಿಡುತ್ತೇನೆ. ಹೋಗಲಿ ಬಿಡು ಗೆಳೆಯ. ಆ ಪೊಲೀಸ್ ಬಗ್ಗೆ ನೀ ಏಕೆ ಎಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ? ಇವರಿಗೆ ಸಂಬಳ ಕೊಡುವ ಸರ್ಕಾರವೇ ನಮ್ಮ ಕೈಯಲ್ಲಿರುವಾಗ ಅವನಿಗೇಕೆ ವಿಚಾರ ಮಾಡುತ್ತೀಯ? ಬಾ, ಮನೆಗೆ ಹೋಗೋಣ. ಬಾ. ಅಣ್ಣ ಎಲ್ಲಿದ್ಯಾ? ಬಾ ಹೊರಗೆ. ಯಾಕಪ್ಪ ಸೌರೆ, ಏನಾಯ್ತು? ಓ ಸಾವುಕಾರು, ಯಾಕ್ರಿ ಅಪ್ಪ ಮತ್ತಾರನ್ನ ಈ ಬಲಿ ತಗೊಳಕ್ ಈ ಮನೆಗೆ ಬಂದಿರಿ? ಹೇಳ್ರಿ. ಮಲ್ಲೇಶ, ಇಲ್ಲಪ್ಪ, ದಯವಿಟ್ಟು ಹಾಗೆಲ್ಲ ಅನ್ನಬೇಡ ಮಲ್ಲೇಶ. ನಾವಿಬ್ಬರು ಗಂಡ ಹೆಂಡತಿ ಜೀವನದಲ್ಲಿ ಸೋತು ಸುಣ್ಣವಾಗಿ ಬಹಳ ನೊಂದುಕೊಂಡು ನಿನ್ನ ಮನೆಯ ಬಾಗಿಲಿಗೆ ಬಂದಿದ್ದೇವೆ. ಅದು ನಿನ್ನನ್ನು ನೋಡಬೇಕೆಂದು ಮಲ್ಲೇಶ. ನನ್ನನ್ನು ನೋಡಬೇಕೆಂದು ಈ ಬಡವನ ಮನೆಗೆ ಬಂದಿರಿ? ನೋಡಿ ಸೌಕರ್ಯ, ನೋಡಿ. ಮೊದಲು ನನ್ನ ಹೆಂಡತಿ ಇದ್ದಾಗ ಈ ಮನೆ ಶಾಂತವಾಗಿ ಸುಂದರವಾಗಿ ದೇವಸ್ಥಾನವಾಗಿತ್ತು. ಬಡವರ ಮನೆಯಾದರೂ ಪ್ರೀತಿ ವಾತ್ಸಲ್ಯ ತುಂಬಿ ತುಳುಕುತ್ತಿತ್ತು. ನನ್ನ ಹೆಂಡತಿ ಇಲ್ಲದ ಮೇಲೆ ಈ ಮನೆ ನೋಡಿ ಸೌಕರ್ಯ, ನೋಡಿ, ನೀವೇ ನೋಡಿ ಹೇಗಿದೆ. ಮಲ್ಲೇಶ, ನೋವಲ್ಲಿರುವ ನಿನಗೆ ಈ ಮನೆಗೆ ಬರಬಾರ್ದು ಅಂತ ನಾವು ಎಷ್ಟೋ ಪ್ರಯತ್ನ ಪಟ್ವಿ. ಆದ್ರೆ ಏನ್ ಮಾಡೋದು, ಆ ವಿಧಿ ಮತ್ತೆ ನಮ್ಮನ್ನು ಇದೇ ಮನೆಗೆ ಬರುವ ಹಾಗೆ ಮಾಡುತ್ತಪ್ಪ. ಆ ವಿಧಿ ನಮ್ಮನ್ನು ಮತ್ತೆ ಇದೇ ಮನೆಗೆ ಬರುವ ಹಾಗೆ ಮಾಡ್ತು. ಮಲ್ಲೇಶ, ನೀನು ಪುಣ್ಯವಂತನಪ್ಪ, ಪುಣ್ಯವಂತ. ನಿನಗೆ ಸೀತಾ ಮಾತೆ ಅಂತ ಹೆಂಡತಿ ಇದ್ದಳು. ಅಷ್ಟೇ ಅಲ್ಲ, ಲಕ್ಷ್ಮಣನಂತ ತಮ್ಮನಿದ್ದಾನೆ. ವಾಸಿಸಲು ಚಿಕ್ಕದಾದರೂ ಒಂದು ಮನೆ ಇದೆ. ಆದರೆ ನಾವು ಪಾಪಿಗಳು ಮಲ್ಲೇಶ, ಪಾಪಿಗಳು. ಚಿತ್ತ ತ್ಯಾಗ ಮಾಡಿದ ತಮ್ಮನೂ ಇಲ್ಲ, ಗಂಡ ಹೆಂಡತಿ ಬದುಕಿ ಬಾಳಲು ಮನೆಯಿಲ್ಲ. ನಿರ್ಗತಿಕರಾಗಿ ಅಡವಿಯಲ್ಲಿ ಅಲಿಯುತ್ತಾ ನಿನ್ನ ಆಶ್ರಯನ್ನು ಬೇಡಿ ಬಂದಿದ್ದೇವೆ ಮಲ್ಲೇಶ, ಬೇಡಿ ಬಂದಿದ್ದೇವಪ್ಪ. ಹೌದಣ್ಣ, ಇವರು ಹೇಳುತ್ತಿರುವ ಮಾತು ಸತ್ಯ. ಇದನ್ನು ನಾನು ನಂಬಬೇಕೆ? ಸೌಕಾರ್ಯ, ಇಡೀ ಊರಿಗೆ ಅನ್ನ ಹಾಕುವ ಮನೆತನ ನಿಮ್ಮದು. ನನ್ನಂತ ಎಷ್ಟೋ ಜನರಿಗೆ ದವಸ ಧಾನ್ಯ ಕೊಟ್ಟವರು ಇಂದು ಬೀದಿಗೆ ಬಂದಿದ್ದೀರಿ ಎಂದರೆ ಯಾರು ನಂಬುತ್ತಾರೆ? ಹಾಡಿದ ಮಾತು ಉಳಿಸಿಕೊಳ್ಳಲಾಗದ ಕರ್ಮವಪ್ಪ, ಕರ್ಮ. ಹೌದಣ್ಣ, ಇವರು ಹೇಳುತ್ತಿರುವ ಮಾತು ಸತ್ಯ. ರಕ್ತ ಹಂಚಿಕೊಂಡಿದ್ದು ಹುಟ್ಟಿದ ತಮ್ಮನೇ ಇವರನ್ನು ಮನೆಯಿಂದ ಹೊರಗೆ ಹಾಕಿದ್ದಾನೆ. ಬೀದಿಯಲ್ಲಿ ಅಲಿಯುತ್ತಿದ್ದರು. ನಾನೇ ಇವರನ್ನು ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಅಣ್ಣ, ಇನ್ನು ಮುಂದೆ ಇವರನ್ನು ನಮ್ಮ ಮನೆಯಲ್ಲಿ ಇರಲು ಅವಕಾಶ ಮಾಡಿಕೊಡೋಣ. ಇಲ್ಲಪ್ಪ ಶೌರ್ಯ, ದಯವಿಟ್ಟು ನಾವು ಯಾರಿಗೆ ಹೊರೆ ಆಗುವುದು ಬೇಡ. ಪೂರ್ವ ಜನ್ಮದ ಪಾಪ ನಮ್ಮಿಬ್ಬ ಗಂಡರ ಹೆಂಡತಿಯನ್ನು
ಕಾಡುತ್ತಿರುವಾಗ ಈಗ ನಾವು ಈ ಸಮಾಜದಲ್ಲಿ ಯಾರಿಗೆ ಏನೇ ಹೇಳಿದರು ಕೇಳಿದರು ಈ ಸಮಾಜದ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗಿಯೇ ಕಾಣುತ್ತೇವಪ್ಪ. ಅದಕ್ಕೆ ನಾವು ನಿಮಗೆ ಯಾರಿಗೂ ಹೊರೆಯಾಗುವುದು ಬೇಡ. ಪಾರ್ವತಿ ಹೋಗೋಣ. ಬಡವರ ಮನೆಗೆ ಶತ್ರುಗಳೇ ಬಂದರು ಕರೆದು ಹಾಲು ಕೊಡುವ ಮನೆತನ ನಮ್ಮದು. ಹಿಂದೆ ನೀವು ಮಾಡಿದ ಕರ್ಮ ನಿಮ್ಮನ್ನು ಕಾಡಿದರೆ ಈಗ ನಾವು ಮಾಡುವ ಧರ್ಮ ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತದೆ. ಆಶ್ರಯ ಬಯಸಿ ಬಂದವರು ನೀವು ಎಲ್ಲಿಯೂ ಹೋಗದೆ ಇಲ್ಲಿಯೇ ಇರಿ. ಮಲ್ಲೇಶ, ಈ ನಿನ್ನ ಮನಸ್ಸು ಎಷ್ಟೊಂದು ಒಳ್ಳೆಯದು. ಇಷ್ಟೆಲ್ಲ ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನೆಲ್ಲ ನಿನ್ನ ಮನಸ್ಸಲ್ಲಿ ಮನ್ನಿಸಿ ಅನ್ನ ಹಾಕಿದ ದನಿಗಳಿಗೆ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳ್ತಿದ್ಯಲ್ಲ, ಈ ನಿನ್ನ ಮಾತು ಕೇಳಿ ನಮಗೆ ಹಾಲು ಕುಡಿದಷ್ಟು ಸಂತೋಷವಾಯ್ತಪ್ಪ. ಈ ನಿನ್ನ ದೊಡ್ಡ ಗುಣದ ಮುಂದೆ ನಾವು ಚಿಕ್ಕವರಾಗ್ಬಿಟ್ವಿ ಮಲ್ಲೇಶ, ಚಿಕ್ಕವರಾಗ್ಬಿಟ್ವಿ. ಅವ್ವಾ, ಈ ಬಡಪಾಯಿಯ ಜೀವನದಲ್ಲಿ ನೀವು ಈಗಾಗಲೇ ಕೊಟ್ಟಿರುವ ಬಹುಮಾನ ತುಂಬಾ ಭಾರವಾಗಿದೆ ತಾಯಿ. ಅದನ್ನು ಉಳಿಸಿಕೊಳ್ಳುವುದೇ ಕಷ್ಟವಾಗಿದೆ. ಬೇರೇನು ಬೇಡ ತಾಯಿ, ನಮಗೆ ಬೇರೇನು ಬೇಡ. ಮಾತಾಡ್ಬೇಡಪ್ಪ. ಈ ನಿನ್ನ ಮಾತು ಕೇಳಿದ್ರೆ ಹರಿತ ಕತ್ತಿಯಿಂದ ಈ ನಮ್ಮ ಮನಸ್ಸಿಗೆ ಚುಚ್ಚಿದಂತಾಗುತ್ತಿದೆ ಮಲ್ಲೇಶ, ಚುಚ್ಚಿದಂತಾಗುತ್ತಿದೆ. ಯಾಕಂದ್ರೆ ಈ ನಿನ್ನ ಹೆಂಡತಿಯ ಸಾವು ನಮ್ಮ ಕಣ್ಣು ಮುಂದೆ ಆಗಿರೋದು ನಿಜ. ಅನಿವಾರ್ಯವಾಗಿ ಮನೆಯಿಂದ ತೋಟದ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ನೆರಳುತ್ತಾ ನಿನ್ನ ಹೆಂಡತಿ ದಾರಿಯಲ್ಲಿ ಬಿದ್ದಳು. ಯಾರಿರಬಹುದಂತ ಹೋಗಿ ನೋಡಿದ್ರೆ ಅವಳು ಸುಮತಿ ಆಗಿದ್ದಳು. ಅದಕ್ಕೆ ಕಾರಣ ಇವರ ತಮ್ಮ ಅಂತ ಕೂಡ ನಮಗೂ ಗೊತ್ತಿತ್ತು. ಆದ್ರೆ ಇವರು ಅವರ ಮಾವನಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ, ಅವರ ಮಾತನ್ನು ಪಾಲಿಸುವುದಕ್ಕಾಗಿ ತಮ್ಮ ಮಾಡಿದ ತಪ್ಪನ್ನು ತಮ್ಮ ಮೇಲೆ ಹಾಕಿಕೊಂಡು ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸ್ತಾರೆ. ಈ ತಪ್ಪನ್ನು ಮುಚ್ಚಿಟ್ಟಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಮಲ್ಲೇಶ, ನಮ್ಮನ್ನು ಕ್ಷಮಿಸಿಬಿಡು. ಆದರೆ ಆ ವಿಧಿಯ ಕೈವಾಡನೆ ಬೇರೆಯಾಗಿತ್ತು. ಸರ್ಕಾರ ನನಗೆ ಏನೇ ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸಲು ಸಿದ್ಧನಿದ್ದೆ. ಆದರೆ ಈ ಪಾಪಿಯನ್ನು ಬಿಟ್ಟು ಕಳಿಸಿದರು ಮಲ್ಲೇಶ. ಹಾಗಾದರೆ ನನ್ನತ್ತಿಗೆ ಸಾವಿಗೆ ಕಾರಣ ಆ ನಿಮ್ಮ ತಮ್ಮ ಸುರೇಂದ್ರನೇ. ಸೌಕರ್ಯ, ಈ ಲೋಕದಲ್ಲಿ ಕೊಲೆ ಮಾಡುವುದು ಎಷ್ಟು ಅಪರಾಧವೋ ಆ ಕೊಲೆಗಾರರನ್ನು ರಕ್ಷಿಸುವುದು ಅದಕ್ಕಿಂತ ಅಪರಾಧ. ಕರೆಕ್ಟ್ ಆಗಿ ಹೇಳಿದ್ರಿ ಮಿಸ್ಟರ್ ಶೌರ್ಯ. ನಿಜವಾದ ಅಪರಾಧಿಯೇ ಯಾರೆಂದು ಇವರು ಹೇಳುವುದಕ್ಕಿಂತ ಮುಂಚೆ ನಮಗೀಗಾಗಲೇ ಗೊತ್ತಾಗಿದೆಯಾ? ಅದು ಹೇಗೆ ಸಾಹೇಬರೇ, ಅದು ಹೇಗೆ? ಮಿಸ್ಟರ್ ಶಿವರಾಮ್, ಕೊಲೆಗಾರರು ಎಷ್ಟೇ ಕ್ಷಣಕ್ಷತರಾದರೂ ಒಂದಲ್ಲ ಒಂದು ದಿನ ನಮ್ಮ ಕೈಗೆ ಸಿಕ್ಕೇ ಸಿಗುತ್ತಾರೆ. ಅದರಂತೆ ಸುಮತಿ ಕೊಲೆಯಾದ ಜಾಗದಲ್ಲಿ ಕೆಲವೊಂದು ಪ್ರೂಫ್ಗಳು ಸಿಕ್ಕಿದ್ದವು. ಅದರ ಮೇಲಿನ ಫಿಂಗರ್ ಪ್ರಿಂಟ್ಸ್ ಹಾಗೂ ನಾವು ಕಂಡುಹಿಡಿದ ಅನುಮಾನಾಸ್ಪದ ವ್ಯಕ್ತಿಗಳ ಫಿಂಗರ್ ಪ್ರಿಂಟ್ಸ್ ಎರಡೂ ಒಂದೇ. ಹಾ ಮೇಡಮ್, ಸ್ವಲ್ಪ ನೋಡಿ ಮಿಸ್ಟರ್ ಶಿವರಾಮ್, ಇವರು ಕಂಡು ಹಿಡಿದ ವಸ್ತುಗಳು ನಿಮ್ಮ ಮನೆಯಲ್ಲೇ ಸಿಕ್ಕವು ಮಿಸ್ಟರ್ ಶಿವರಾಮ್. ಇವನ್ನೆಲ್ಲ ಯೂಸ್ ಮಾಡ್ತಾ ಇರೋದು ನಿನ್ನ ತಮ್ಮ ಸುರೇಂದ್ರ ಹಾಗೂ ಆತನ ಸ್ನೇಹಿತ ವಿಕ್ರಾಂತ್. ಸೊ ಇದೇ ಬಿಯರ್ ಬಾಟಲ್ ನಿಂದ ಅವತ್ತು ಸುಮತಿಯ ಬೆನ್ನಿಗೆ ಚುಚ್ಚಿರುವುದು ಅದೇ ಫಿಂಗರ್ ಪ್ರಿಂಟ್. ಸಾಹೇಬ್ರೆ,
ಹಾಗಾದ್ರೆ ಆ ಪಾಪಿಗಳಿಗೆ ಶಿಕ್ಷೆಯಾಗುತ್ತಾ ಸಾಹೇಬ್ರೆ? ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಸಾಹೇಬ್ರೆ? ಹೌದು ಮಾವ, ಇನ್ನೊಂದು ಸ್ವಲ್ಪ ದಿನ ಆ ಪಾಪಿಗಳು ಕಂಬಿ ಎಣಿಸುವ ಸಮಯ ಹತ್ರ ಬಂದಂತಾಯ್ತು. ಸಾಹೇಬರೇ, ಇದರಲ್ಲಿ ನನ್ನದು ತಪ್ಪಿದೆ. ಸುಮತಿಯ ಸಾವಿಗೆ ಕಾರಣ ನನ್ನ ತಮ್ಮನೇ ಅಂತ ಗೊತ್ತಿದ್ದರು ಅದನ್ನು ಮುಚ್ಚಿಡಲು ಪ್ರಯತ್ನ ಪಟ್ಟಿದ್ದಕ್ಕೆ ಸರ್ಕಾರ ನನಗೆ ಏನೇ ಶಿಕ್ಷೆ ಕೊಟ್ಟರು ಅದನ್ನು ನಾನು ಸಂತೋಷದಿಂದ ಅನುಭವಿಸುತ್ತೇನೆ ಸಾಹೇಬ್ರೆ, ಸಂತೋಷದಿಂದ ಅನುಭವಿಸುತ್ತೇನೆ. ಬನ್ನಿ ಸಾಹೇಬ್ರಿ, ಕೊಲೆಗಾರರು ಏನಾದರೂ ಪ್ಲಾನ್ ಮಾಡಿ ಈ ಊರಿನಿಂದ ಎಸ್ಕೇಪ್ ಆದರೂ ಆಗಬಹುದು. ಬೇಗ ನಡೆಯಿರಿ. ಅವರನ್ನು ಅರೆಸ್ಟ್ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹೌದು ಸಾಹೇಬ್ರೆ, ಅವ್ರು ಹೇಳೋ ಮಾತು ನಿಜವಿದೆ. ಇದೇ ರೀತಿ ಎಷ್ಟು ಹೆಣ್ಮಕ್ಳ ಜೀವನ ಹಾಳು ಮಾಡಿದರೇನೋ ಗೊತ್ತಿಲ್ಲ. ಇನ್ನು ಮುಂದೆ ಯಾವ ಹೆಣ್ಮಕ್ಳ ಜೀವನ ಹಾಳಾಗಬಾರ್ದು ಅಂದ್ರೆ ಅಂತ ಪಾಪಿಶ್ರೀ ಈ ಭೂಮಿ ಮೇಲೆ ಬದುಕಿರಬಾರ್ದು. ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಸಾಹೇಬ್ರೆ, ನಡೀರಿ, ಅವ್ರಿಗೆ ಶಿಕ್ಷೆ ಕೊಡಿ. ಇಷ್ಟು ದಿನ ಹೋಗಲಿ ಅಂತ ಸುಮ್ಮನೆ ಬಿಟ್ಟಿದ್ದೆ, ಆದರೆ ಇನ್ನು ಮುಂದೆ ಬಿಡುವುದಿಲ್ಲ. ಈ ಕರ್ನಾಟಕ ಖತರ್ನಾಕ್ ಪೊಲೀಸ್ ಪವರ್ ಏನಂತ ನಾನು ತೋರಿಸ್ತೇನೆ. ಆಯ್ತು ಸಾಹೇಬ್ರೆ, ನಿಮ್ಮ ಜೊತೆ ನಾನು ಬರ್ತೀನಿ. ನಡೀರಿ, ಹೋಗೋಣ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ